ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಗಡಿಯಲ್ಲಿ ಮತ್ತೆ ಗುಂಡಿನ ದಾಳಿ ಪ್ರತಿದಾಳಿಯಾಗಿದೆ. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿರೋ LOCಯ ಗಡಿಯ ನೌಗಾಮ್ ಸೆಕ್ಟರ್ನಲ್ಲಿ ಭಾರತೀಯ ಸೇನೆ ಮೇಲೆ ಪಾಕ್ ಅಪ್ರಚೋದಿತವಾಗಿ ಗುಂಡು ಹಾರಿಸಿವೆ. ಇದಕ್ಕೆ ಪ್ರತಿಯಾಗಿ ಭಾರತೀಯ ಪಡೆಗಳು ಪಾಕ್ ಸೇನೆಗೆ ಪ್ರತ್ಯುತ್ತರ ನೀಡಿವೆ. ಸುಮಾರು 1 ಗಂಟೆಯ ಕಾಲ ಗುಂಡಿನ ಚಕಮಕಿ ನಡೆದಿದೆ. ಸೆಪ್ಟೆಂಬರ್ 20ರ ಸಂಜೆ 6:15 ವೇಳೆ ಈ ಘಟನೆಯಾಗಿದೆ. ಈ ಚಕಮಕಿಯಲ್ಲಿ ನಮ್ಮ ಸೈನಿಕರಿಗೆ ಯಾವುದೇ ಗಾಯಗಳಾಗಿಲ್ಲ ಅಂತ ಸೇನಾ ಮೂಲಗಳು ತಿಳಿಸಿವೆ. ಸದ್ಯ ಈ ಕುರಿತು ಭಾರತೀಯ ಸೇನೆ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ. ಆದರೆ ಆಪರೇಷನ್ ಸಿಂಧೂರ್ ನಂತರ ಇದೇ ಮೊದಲ ಬಾರಿಗೆ ಎರಡೂ ಸೇನೆಗಳ ಮಧ್ಯೆ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಗುಂಡಿನ ಚಕಮಕಿ ಆಗಿದೆ. ಆದರೂ ಇದು ಕದನ ವಿರಾಮ ಉಲ್ಲಂಘನೆ ಅಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ಜಮ್ಮು ಕಾಶ್ಮೀರದಲ್ಲಿ ಶನಿವಾರವಷ್ಟೇ ಭದ್ರತಾ ಪಡೆಗಳು ಮತ್ತು ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆದು ಒಬ್ಬರು ಸೈನಿಕರು ಹುತಾತ್ಮರಾಗಿದ್ರು. 3-4 ಜೈಷ್ ಉಗ್ರರನ್ನ ಸೇನೆ ಸುತ್ತುವರೆದಿರೋ ಮಾಹಿತಿನೂ ಇತ್ತು. ಇತ್ತ ಪೂರ್ವ ಗಡಿಯಲ್ಲೂ ಅಪರಿಚಿತ ಉಗ್ರರು ಅಸ್ಸಾಂ ರೈಫಲ್ಸ್ ಯೋಧರ ವಾಹನದ ಮೇಲೆ ದಾಳಿ ಮಾಡಿದ್ರು. ಇದರಲ್ಲಿ 2 ಯೋಧರು ಹುತಾತ್ಮರಾಗಿದ್ರು, 5 ಗಾಯಗೊಂಡಿದ್ರು. ಅದರ ಬೆನ್ನಲ್ಲೇ ಸೇನೆಗಳ ಮಧ್ಯ ಗುಂಡಿನ ಚಕಮಕಿಯಾಗಿದೆ. ಇನ್ನು ಸಿಂಧೂ ಜಲ ಒಪ್ಪಂದದ ವಿಚಾರವಾಗಿ ಭಾರತ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವನ್ನ ತರಾಟೆಗೆ ತಗೊಂಡಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿರೋ ರಾಜತಾಂತ್ರಿಕ ಅಧಿಕಾರಿ ಅನುಪಮಾ ಸಿಂಗ್, ಪಾಕಿಸ್ತಾನ ಸಿಂಧೂ ನದಿ ಒಪ್ಪಂದವನ್ನ ರಾಜಕೀಯಗೊಳಿಸುತ್ತಿದೆ, ಜಾಗತಿಕ ವೇದಿಕೆಗಳನ್ನ ದುರುಪಯೋಗ ಮಾಡಿಕೊಳ್ತಿದೆ. ಉಭಯ ದೇಶಗಳ ನಡುವೆ ಸಹಕಾರಕ್ಕಾಗಿ ನಂಬಿಕೆ ಮುಖ್ಯನೇ ಹೊರತು ಭಯೋತ್ಪಾದನೆ ಅಲ್ಲ ಅಂದಿದ್ದಾರೆ. ಅಲ್ಲದೆ 1960ರಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗಾಗಿ ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಆದರೆ ಅಂದಿನ ಪರಿಸ್ಥಿತಿ ಇಂದಿನ ಪರಿಸ್ಥಿತಿ ಬೇರೆ ಇದೆ, ಸೇಮ್ ಇಲ್ಲ, ಜಗತ್ತೀಗ ಬದಲಾಗಿದೆ ಅಂದಿದ್ದಾರೆ. ಸಿಂಧೂ ನದಿ ಒಪ್ಪಂದದ ಬಗ್ಗೆ ಭಾರತದ ವಿರುದ್ಧ ಪಾಕಿಸ್ತಾನ ಅಪಪ್ರಚಾರ ಮಾಡ್ತಿರೋದಕ್ಕೆ ಭಾರತ ಈ ರೀತಿ ಕೌಂಟರ್ ಕೊಟ್ಟಿದೆ. ಇನ್ನು ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಸೇನಾ ಸಂಘರ್ಷ ನಡೆಯೋ ಲಕ್ಷಣಗಳು ಕಾಣಿಸ್ತಿವೆ. ಮಾದಕ ವಸ್ತುನ ಕಳ್ಳ ಸಾಗಣೆ ಮಾಡ್ತಿದ್ದಾರೆ ಅಂತ ಹೇಳಿ ಅಮೆರಿಕ ವೆನೆಜುವೆಲಾದಿಂದ ಹೊರಟ ಹಡಗಿನ ಮೇಲೆ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡ್ತಿತ್ತು. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ವೆನೆಜುವೆಲಾ ಉದ್ದೇಶಪೂರ್ವಕವಾಗಿ ತನ್ನ ಪ್ರಜೆಗಳನ್ನ ಅಮೆರಿಕಕ್ಕೆ ನೂಕಿದೆ. ಇದರಲ್ಲಿ ಕೈದಿಗಳು, ಹುಚ್ಚು ಆಸ್ಪತ್ರೆಯಿಂದ ತಪ್ಪಿಸಿಕೊಂಡವರು ಇದ್ದಾರೆ. ಈ ವಲಸಿಗರನ್ನ ಈ ಕೂಡಲೇ ವಾಪಸ್ ಕರೆಸಿಕೊಂಡಿಲ್ಲ ಅಂದ್ರೆ ವೆನೆಜುವೆಲಾ ಅಂದುಕೊಳ್ಳದ ರೀತಿಯಲ್ಲಿ ಬಹಳ ಕೆಟ್ಟ ಪರಿಣಾಮನ ಫೇಸ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಇದರ ಬೆನ್ನಲ್ಲೇ ವೆನೆಜುವೆಲಾ ಹೊಸ ಕ್ರಮ ತಗೊಂಡಿದೆ. ದೇಶದ ಜನರಿಗೂ ಸೈನಿಕ ತರಬೇತಿ ಕೊಡೋಕೆ ಮುಂದಾಗಿದೆ. ಅಮೆರಿಕದ ಸಂಭಾವ್ಯ ದಾಳಿಯನ್ನ ಎದುರಿಸೋಕೆ ಈ ಪ್ರಿಪರೇಷನ್ ನಡೆಸಲಾಗ್ತಿದೆ. ಈ ನಡುವೆ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಅಧಿಕೃತ ಯೂಟ್ಯೂಬ್ ಚಾನೆಲ್ ಅನ್ನ ತೆಗೆದುಹಾಕಲಾಗಿದೆ. ಈ ಕುರಿತು ವೆನೆಜುವೆಲಾ ಸರ್ಕಾರಿ ಚಾಲಿತ ಟೆಲೆಸೂರ್ ಅನ್ನೋ ಮಾಧ್ಯಮ ರಿಯಾಕ್ಟ್ ಮಾಡಿ ನಿಕೋಲಸ್ ಮಡುರೋ ಅವರ ಯೂಟ್ಯೂಬ್ ಚಾನೆಲ್ ರಿಮೂವ್ ಮಾಡಲಾಗಿದೆ ಅಂತ ಹೇಳಿದೆ. ಆದ್ರೆ ಇದಕ್ಕೆ ಕಾರಣ ಏನು ಅಂತ ತಿಳಿಸಿಲ್ಲ. ಅತ್ತ ಗೂಗಲ್ ಕಂಪನಿ ಕೂಡ ಇದಕ್ಕೆ ಕಾಮೆಂಟ್ ಮಾಡಿಲ್ಲ. ಅಮೆರಿಕ ಜೊತೆ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋ ಹೊತ್ತಲ್ಲೇ ಈ ಬೆಳವಣಿಗೆ ಆಗಿದೆ. ಅಂದಹಾಗೆ ವೆನೆಜುವೆಲಾದಿಂದ ಅಮೆರಿಕಕ್ಕೆ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಆಗ್ತಿದೆ. ಇದರಿಂದ ನಮ್ಮ ಅಮೆರಿಕದ ಪ್ರಜೆಗಳು ಸಾಯ್ತಿದ್ದಾರೆ ಅಂತ ಟ್ರಂಪ್ ಆರೋಪ ಮಾಡಿದ್ರು. ಇದನ್ನ ತಡೆಯೋಕೆ ಅಂತ ಹೇಳಿ ವೆನೆಜುವೆಲಾದ ಕರಾವಳಿ ಸಮೀಪಕ್ಕೆ ಕೆರಿಬಿಯನ್ ಸಮುದ್ರದಲ್ಲಿ ಅಮೆರಿಕ ತನ್ನ ಯುದ್ಧ ನೌಕೆಗಳು ಮತ್ತು F-35 ಫೈಟರ್ ಜೆಟ್ ನಿಯೋಜನೆ ಮಾಡಿತ್ತು. ಆಮೇಲೆ 2 ಬಾರಿ ವೆನೆಜುವೆಲಾದಿಂದ ಬರ್ತಿದ್ದ ಹಡಗಿನ ಮೇಲೆ ಅಮೆರಿಕ ಸೇನೆ ದಾಳಿ ಮಾಡಿತ್ತು. ಇದರಲ್ಲಿ ಒಂದಿಷ್ಟು ಜನ ಸಾವನ್ನಪ್ಪಿದ್ರು. ಮೊನ್ನೆಯಷ್ಟೇ ಮತ್ತೊಂದು ಹಡಗು ಮಾದಕ ವಸ್ತು ಹೊತ್ತು ಅಮೆರಿಕಕ್ಕೆ ಬರ್ತಿತ್ತು ಅಂತ ಹೇಳಿ ಟ್ರಂಪ್ ಆದೇಶದ ಮೇಲೆ ಪುನಃ ದಾಳಿ ಮಾಡಲಾಗಿತ್ತು. ಆದ್ರಿದು ಯಾವ ದೇಶದಿಂದ ಬರ್ತಿದ್ದ ಹಡಗು ಅಂತ ಟ್ರಂಪ್ ಮಾಹಿತಿ ನೀಡಿರಲಿಲ್ಲ. ಇದರ ಬೆನ್ನಲ್ಲೇ ಟ್ರಂಪ್ ಈ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಟ್ರಂಪ್ ತಾಲಿಬಾನಿಗಳಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನದ ಬಾಗ್ರಾಮ್ ವಾಯುನೆಲೆಯನ್ನ ನಮಗೆ ಬಿಡಬೇಕು, ಕೊಡಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬಾ ಕೆಟ್ಟದ್ದು ನಡೆಯುತ್ತೆ ಅಂತ ಹೇಳಿದ್ದಾರೆ. ಶುಕ್ರವಾರವಷ್ಟೇ ಟ್ರಂಪ್ ನಮ್ಮ ಆಡಳಿತ ಅದನ್ನ ಪುನಃ ನಿಯಂತ್ರಣಕ್ಕೆ ತಗೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರು. ಅಲ್ಲದೆ ಈ ವಾಯುನೆಲೆಯಿಂದ ಚೀನಾ ನ್ಯೂಕ್ಲಿಯರ್ ಮಿಸೈಲ್ಸ್ ತಯಾರಿಸೋ ಜಾಗ ಕೇವಲ 1 ಗಂಟೆ ದೂರದಲ್ಲಿದೆ ಅಂತ ಹೇಳಿದ್ರು.
ಆದ್ರೆ ಟ್ರಂಪ್ ಮಾತಿಗೆ ತಾಲಿಬಾನಿಗಳು ಹಾಗೂ ಚೀನಾ ವಿರೋಧ ವ್ಯಕ್ತಪಡಿಸಿದ್ವು. ಅದರ ಬೆನ್ನಲ್ಲೇ ಟ್ರಂಪ್ ಈ ಬೆದರಿಕೆ ಹಾಕಿದ್ದಾರೆ. ಅಂದ್ಹಾಗೆ 1950ರ ವೇಳೆ ಸೋವಿಯತ್ ಒಕ್ಕೂಟ ಫಸ್ಟ್ ಟೈಮ್ ಈ ಬಾಗ್ರಾಮ್ ವಾಯುನೆಲೆಯನ್ನ ನಿರ್ಮಿಸಿತ್ತು. ಮುಂದೆ 1970 ಹಾಗೂ 1980ರ ಟೈಮಲ್ಲಿ ಅದನ್ನ ವಿಸ್ತರಣೆ ಮಾಡ್ತಾನೆ ಬಂತು. ಅದಾದ ನಂತರ ಅಮೆರಿಕ ಮತ್ತು ನ್ಯಾಟೋ ಸೇರಿ ಅದನ್ನ ದೊಡ್ಡದಾಗಿ ಮರು ನಿರ್ಮಾಣ ಮಾಡಿದ್ವು. ಆದರೆ 2021ರಲ್ಲಿ ತಾಲಿಬಾನಿಗಳು ಆಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬರ್ತಿದ್ದಂತೆ ಅಮೆರಿಕ ಸೇನೆ ಅಲ್ಲಿಂದ ಪಲಾಯನ ಮಾಡಬೇಕಾಯಿತು. ಸದ್ಯ ಈ ಬಾಗ್ರಾಮ್ ವಾಯುನೆಲೆನ ತಾಲಿಬಾನಿಗಳು ನಿಯಂತ್ರಣ ಮಾಡ್ತಿದ್ದಾರೆ. ಆದರೆ ಆಫ್ಘಾನ್ನಲ್ಲಿ ಹೂಡಿಕೆ ಮೂಲಕ ಚೀನಾ ತನ್ನ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡಿಕೊಳ್ತಿರೋದ್ರಿಂದ ಎಲ್ಲಿ ಈ ಬಾಗ್ರಾಮ್ ವಾಯುನೆಲೆನ ತಾನು ಕಂಟ್ರೋಲ್ ಮಾಡುತ್ತೋ ಅಂತ ಹೇಳಿ ಅಮೆರಿಕಾಗೆ ಭಯ ಶುರುವಾಗಿದೆ. ಹೀಗಾಗಿನೇ ಟ್ರಂಪ್ ಇದನ್ನ ತಮ್ಮ ತೆಕ್ಕೆಗೆ ತಗೊಳ್ಳೋ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲಿನ ದಾಳಿಗಳು ಮುಂದುವರೆದಿವೆ. ಈ ಮಧ್ಯೆ ಸೆಪ್ಟೆಂಬರ್ 10ರಂದು ಯೆಮೆನ್ ಮೇಲೆ ನಡೆದ ದಾಳಿಗಳ ಬಗ್ಗೆ ಸ್ಫೋಟಕ ಮಾಹಿತಿ ಸಿಕ್ತಿದೆ. ಸೆಪ್ಟೆಂಬರ್ 10ರಂದು ಯೆಮೆನ್ ರಾಜಧಾನಿ ಸನಾ ಮೇಲೆ ಇಸ್ರೇಲ್ ದೊಡ್ಡ ಏರ್ ಸ್ಟ್ರೈಕ್ ಮಾಡಿತ್ತು. ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪತ್ರಕರ್ತರು ಸಾವನ್ನಪ್ಪಿದ್ದಾರೆ ಅಂತ ಈಗ ಆರೋಪ ಕೇಳಿಬಂದಿದೆ. ಯೆಮೆನ್ನ ನ್ಯೂಸ್ ಚಾನೆಲ್ಗಳ ಆಫೀಸ್ಗಳ ಮೇಲಿನ ದಾಳಿಯಿಂದ 35 ಜನ ಸಾವನ್ನಪ್ಪಿದ್ದಾರೆ, 131 ಜನ ಗಾಯಗೊಂಡಿದ್ದಾರೆ. ಹೌತಿಗಳಿಗೆ ಸಂಬಂಧಿಸಿದ 3 ಮೀಡಿಯಾ ಔಟ್ಲೆಟ್ಸ್ ಸಂಪೂರ್ಣ ನಾಶವಾಗಿದೆ ಅಂತ ಹೌತಿಗಳು ಹೇಳಿದ್ದಾರೆ. ಅದರಲ್ಲೂ 26 ಸೆಪ್ಟೆಂಬರ್ ಹಾಗೂ ಯೆಮೆನ್ ಅನ್ನೋ ಈ 2 ಪತ್ರಿಕೆಗಳ ಸಿಬ್ಬಂದಿ ವೀಕ್ಲಿ ಪ್ರಿಂಟ್ ಎಡಿಷನ್ ಅನ್ನ ಮುಗಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿಬ್ಬಂದಿ ಜಾಸ್ತಿಯೇ ಇದ್ರು. ಹೀಗಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ. ಅಮಾಯಕರನ್ನ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ ಅಂತ 26 ಸೆಪ್ಟೆಂಬರ್ ಅನ್ನೋ ನ್ಯೂಸ್ ಪೇಪರ್ನ ಪ್ರಧಾನ ಸಂಪಾದಕ ನಾಸಿರ್ ಅಲ್ ಖಾದ್ರಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಕಳೆದ 16 ವರ್ಷದಲ್ಲೇ ಜರ್ನಲಿಸ್ಟ್ಗಳ ಮೇಲೆ ನಡೆದ ಅತಿದೊಡ್ಡ ದಾಳಿ ಇದು ಅಂತ ಹೇಳಲಾಗ್ತಿದೆ. 2009ರಲ್ಲಿ ಫಿಲಿಪೈನ್ಸ್ನ ಮುಗಿಂದನಾವೋದಲ್ಲಿ ಸಂಘರ್ಷ ನಡೆದಿತ್ತು. ಈ ವೇಳೆ 32 ಪತ್ರಕರ್ತರು ಸೇರಿ 58 ಜನ ಸಾವನ್ನಪ್ಪಿದ್ರು. ಇದು ಬಿಟ್ರೆ ಈಗ ಯೆಮೆನ್ ಮೇಲಿನ ದಾಳಿನೇ ಪತ್ರಕರ್ತರ ವಿರುದ್ಧದ ಮತ್ತೊಂದು ದೊಡ್ಡ ದಾಳಿ ಎನ್ನಲಾಗ್ತಿದೆ. ಇತ್ತ ಪ್ಯಾಲೆಸ್ತೈನ್ ದೇಶಕ್ಕೆ ಮಾನ್ಯತೆ ನೀಡೋಕೆ ಯುಕೆ ಮುಂದಾಗಿದೆ. ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಸದ್ಯದಲ್ಲೇ ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡಲಿದ್ದಾರೆ ಅಂತ ವರದಿಯಾಗಿದೆ. ಕಳೆದ ಜುಲೈನಲ್ಲಷ್ಟೇ ಸ್ಟಾರ್ಮರ್ ತಾವು ಪ್ಯಾಲೆಸ್ತೈನ್ ದೇಶಕ್ಕೆ ಸೆಪ್ಟೆಂಬರ್ನಲ್ಲಿ ಮಾನ್ಯತೆ ನೀಡೋ ಬಗ್ಗೆ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಮಾಹಿತಿ ಸಿಕ್ತಿದೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾ, ಬೆಲ್ಜಿಯಂ, ಕೆನಡಾ ಕೂಡ ಪ್ಯಾಲೆಸ್ತೈನ್ ದೇಶಕ್ಕೆ ಸ್ವತಂತ್ರ ದೇಶದ ಸ್ಥಾನಮಾನ ನೀಡಲಿವೆ ಅನ್ನೋ ರಿಪೋರ್ಟ್ಸ್ ಬರ್ತಿದೆ. ಇನ್ನು ಅತ್ತ ಗಾಜಾದಲ್ಲಿ ಇಸ್ರೇಲ್ ದಾಳಿಗೆ ಕಳೆದ 24 ಗಂಟೆಯಲ್ಲಿ 34 ಜನ ಸಾವನ್ನಪ್ಪಿದ್ದಾರೆ ಅಂತ ಪ್ಯಾಲೆಸ್ತೈನ್ ಅಧಿಕಾರಿಗಳು ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಹಮಾಸ್ ತಾನು ಒತ್ತೆಯಾಳಾಗಿ ಇಟ್ಕೊಂಡಿರೋ 47 ಇಸ್ರೇಲಿಗರ ಫೋಟೋಗಳಿರೋ ಪೋಸ್ಟರ್ ಬಿಡುಗಡೆ ಮಾಡಿದೆ. ಅದರಲ್ಲಿ ಒತ್ತೆಯಾಳುಗಳ ಫೇರ್ವೆಲ್ ಫೋಟೋಗ್ರಾಫ್ ಅಂತ ಬರೆಯಲಾಗಿದೆ. ಇಸ್ರೇಲ್ ಪಿಎಂ ನೆತನ್ಯಾಹು ಗಾಜಾ ಸಂಬಂಧ ತಮ್ಮ ನಿಲುವು ಬದಲಿಸದೇ ಇರೋದಕ್ಕೆ ಈ ಫೇರ್ವೆಲ್ ಫೋಟೋ ಹಾಕಿದ್ದೀವಿ ಅಂತ ಹಮಾಸ್ ತಿಳಿಸಿದೆ. ಇನ್ನು ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ವಿಚಾರವಾಗಿ ಇರಾನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ವಿಶ್ವಸಂಸ್ಥೆ ಮತ್ತೆ ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಹೇರಿದ್ರೆ ನಾವು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಸಹಕಾರ ನೀಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದೆ. ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಈ ವಿಚಾರವಾಗಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇರಾನ್ ಮೇಲಿನ ನಿರ್ಬಂಧಗಳನ್ನ ಶಾಶ್ವತವಾಗಿ ತೆಗೆದುಹಾಕೋಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕರಡು ನಿರ್ಣಯ ಅಂಗೀಕರಿಸಿಲ್ಲ. ಜೊತೆಗೆ ಇತ್ತೀಚೆಗಷ್ಟೇ ಫ್ರಾನ್ಸ್, ಜರ್ಮನಿ ಮತ್ತು ಬ್ರಿಟನ್ನ ವಿದೇಶಾಂಗ ಸಚಿವರು ಇರಾನ್ಗೆ ಧಮಕಿ ಹಾಕಿದ್ರು. ನ್ಯೂಕ್ಲಿಯರ್ ಪ್ರೋಗ್ರಾಂ ಕುರಿತು ಇರಾನ್ ಅಗತ್ಯ ಕ್ರಮ ಕೈಗೊಳ್ಳದಿದ್ರೆ ಮತ್ತೆ ವಿಶ್ವಸಂಸ್ಥೆಯ ಸ್ಯಾಂಕ್ಷನ್ಸ್ಗಳನ್ನ ಹೇರಬೇಕಾಗುತ್ತೆ. ಅಕ್ಟೋಬರ್ನೊಳಗೆ ಮತ್ತೆ ವಿಶ್ವಸಂಸ್ಥೆಯ ಸ್ಯಾಂಕ್ಷನ್ಸ್ ಬೀಳಲಿವೆ ಅಂತ ಹೇಳಿದ್ರು. ಹಾಗೆ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ವೇಗ ನೀಡ್ತಿದೆ. 2015ರಲ್ಲಿ ಮಾಡಿಕೊಂಡಿರೋ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ JCPOA ಅಗ್ರಿಮೆಂಟ್ ಪ್ರಕಾರ ಇರಾನ್ ನಡ್ಕೊಳ್ತಿಲ್ಲ ಅಂದಿದ್ರು. ಈ ಮಧ್ಯೆ ಇರಾನ್ ಈ ವಾರ್ನಿಂಗ್ ನೀಡಿದೆ. ಅಷ್ಟೇ ಅಲ್ಲ, ಇರಾನಿನ ಸಂಸದರು ಈಗ ಇರಾನ್ ಸರ್ಕಾರಕ್ಕೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಅರಣ್ಯ ನ್ಯಾಯ ಇರೋ ಈ ಜಗತ್ತಲ್ಲಿ ಇರಾನ್ ಸುಮ್ಮನೆ ಕೂರಬಾರದು, ತನ್ನ ರಕ್ಷಣೆಗೆ ಅಣ್ವಸ್ತ್ರ ಮಾಡಿಕೊಳ್ಳಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ರಷ್ಯಾ ಮತ್ತು ನ್ಯಾಟೋ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ನ್ಯಾಟೋ ರಾಷ್ಟ್ರಗಳಿಗೆ ರಷ್ಯಾದ ಡ್ರೋನ್ ಮತ್ತು ಫೈಟರ್ ಜೆಟ್ಗಳು ಭಯ ಹುಟ್ಟಿಸ್ತಿರೋ ಹೊತ್ತಲೇ ಬ್ರಿಟನ್ ತನ್ನ ಫೈಟರ್ ಜೆಟ್ಗಳನ್ನ ಪೋಲೆಂಡ್ ಮೇಲೆ ಹಾರಿಸಿದೆ. ಇತ್ತೀಚೆಗಷ್ಟೇ ನ್ಯಾಟೋ ಶುರು ಮಾಡಿದ್ದ ಈಸ್ಟರ್ನ್ ಸೆಂಟ್ರಿ ಮಿಷನ್ ಭಾಗವಾಗಿ ಬ್ರಿಟನ್ನ 2 ಫೈಟರ್ ಜೆಟ್ಗಳು ಪೋಲೆಂಡ್ ಮೇಲೆ ಗಸ್ತು ತಿರುಗಿವೆ. ಪ್ಯಾಟ್ರೋಲ್ ನಡೆಸಿ ಮತ್ತೆ ಬ್ರಿಟನ್ಗೆ ವಾಪಸ್ ಆಗಿವೆ. ಇನ್ನು ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಕಂಟಿನ್ಯೂ ಆಗಿದೆ. ಹೀಗಾಗಿ ಪೋಲೆಂಡ್ ಕೂಡ ತನ್ನ ಫೈಟರ್ ಜೆಟ್ಗಳನ್ನ ತನ್ನ ವಾಯು ಪ್ರದೇಶದಲ್ಲಿ ಹಾರಿಸಿದೆ. ಇನ್ನು ನ್ಯಾಟೋ ರಾಷ್ಟ್ರಗಳಲ್ಲಿ ರಷ್ಯಾದ ಆರ್ಭಟ ಹೆಚ್ಚಾಗ್ತಿದ್ದಂತೆ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ತಮ್ಮ ಮಿತ್ರರಿಗೆ ದೊಡ್ಡ ಸಲಹೆ ಕೊಟ್ಟಿದ್ದಾರೆ.
ರಷ್ಯಾದ ಆಕ್ರಮಣಕ್ಕೆ ಪ್ರತಿಕ್ರಿಯೆ ನೀಡೋಕೆ ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಂದಿದ್ದಾರೆ. ಅಂದ್ರೆ ರಷ್ಯಾ ಮೇಲೆ ದಾಳಿ ಮಾಡಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅಲ್ಲದೆ ನಾನು ಮುಂದಿನ ವಾರ ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ರನ್ನ ಮೀಟ್ ಆಗಿ ರಷ್ಯಾ ಮೇಲೆ ಹೊಸ ಸ್ಯಾಂಕ್ಷನ್ಸ್ ಹೇರೋಕೆ ಒತ್ತಾಯಿಸ್ತೀನಿ ಅಂದಿದ್ದಾರೆ. ಈ ಭೇಟಿಲಿ ಝೆಲೆನ್ಸ್ಕಿ ಯುಕ್ರೇನ್ನ ಸೆಕ್ಯೂರಿಟಿ ಗ್ಯಾರಂಟಿ ಕುರಿತು ಕೂಡ ಡಿಸ್ಕಸ್ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ರಷ್ಯಾ ಅಧ್ಯಕ್ಷ ಪುಟಿನ್ ಮೇಲೆ ಮುನಿಸಿಕೊಂಡಿದ್ದಾರೆ. ಪುಟಿನ್ ಯುದ್ಧನೇ ನಿಲ್ಲಿಸ್ತಿಲ್ಲ, ಪ್ರತಿ ವಾರ 5 ರಿಂದ 7 ಸಾವಿರ ಜನ ಸಾಯ್ತಿದ್ದಾರೆ, ಪುಟಿನ್ ರಿಂದ ನನಗೆ ನಿರಾಸೆಯಾಗಿದೆ ಅಂದಿದ್ದಾರೆ. ಅಲ್ಲದೆ ರಷ್ಯಾ ಆಯಿಲ್ ಡ್ರಿಲ್ಲಿಂಗ್ ನಿಲ್ಲಿಸಿದ್ರೆ ಈ ಯುದ್ಧ ಕೊನೆಗೊಳ್ಬಹುದು ಅಂತ ಸಲಹೆ ನೀಡಿದ್ದಾರೆ. ಇದೇ ವೇಳೆ ಯುರೋಪಿಯನ್ ರಾಷ್ಟ್ರಗಳಿಗೆ ಕೂಡ ಧಮಕಿ ಹಾಕಿದ್ದಾರೆ. ರಷ್ಯಾದಿಂದ ಗ್ಯಾಸ್ ಖರೀದಿ ಮಾಡೋದನ್ನ ನಿಲ್ಲಿಸಿ ಅಂತ ಪುನರುಚ್ಚಾರ ಮಾಡಿದ್ದಾರೆ. ಇನ್ನು H1B ವೀಸಾ ದರ ಏರಿಕೆ ಬಗ್ಗೆ ಅಮೆರಿಕ ಸರ್ಕಾರ ಕ್ಲಾರಿಫಿಕೇಶನ್ ನೀಡಿದೆ. ಏರಿಕೆ ಮಾಡಿರೋ ಹೊಸ ವೀಸಾ ದರ $1,00,000. ಅದು ವಾರ್ಷಿಕ ಶುಲ್ಕ ಅಲ್ಲ. ಬದಲಿಗೆ ಯಾರ್ಯಾರು ಈ ವೀಸಾ ಅರ್ಜಿಗೆ ಅಪ್ಲೈ ಮಾಡ್ತಾರೋ ಅವರು ಒಂದು ಸಲ ಈ ಫೀ ಕಟ್ಟಬೇಕಾಗತ್ತೆ. ಈಗಾಗಲೇ ಈ ವೀಸಾ ತಗೊಂಡಿರೋರು ಹಾಗೆ ಈ ವೀಸಾ ತಗೊಂಡು ವಿದೇಶದಲ್ಲಿರೋರು ಪುನಃ ಅಮೆರಿಕಕ್ಕೆ ಬರೋಕೆ ಈ ಫೀ ಕಟ್ಟೋ ಅವಶ್ಯಕತೆ ಇಲ್ಲ. ಇದು ಕೇವಲ ಹೊಸ ವೀಸಾಗೆ ಮಾತ್ರ ಅನ್ವಯಿಸುತ್ತೆ. ರಿನಿವಲ್ ಹಾಗೂ ಪ್ರಸ್ತುತ ವೀಸಾಗೆ ಅಲ್ಲ ಅಂತ ಹೇಳಿ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕೆರೋಲೈನ್ ಲೆವಿಟ್ ಮಾಹಿತಿ ನೀಡಿದ್ದಾರೆ. ಇನ್ನು ಈ ವೀಸಾ ದರ ಏರಿಕೆ ಕ್ರಮವನ್ನ ಟ್ರಂಪ್ ಸರ್ಕಾರ ಸಮರ್ಥನೆ ಕೂಡ ಮಾಡಿಕೊಂಡಿದೆ. ಈ ವೀಸಾ ದರ ಏರಿಕೆಯಿಂದಾಗಿ ಕಡಿಮೆ ವೇತನ ಪಡೆಯೋ ವಿದೇಶಿ ಕಾರ್ಮಿಕರ ಬದಲಾಗಿ ಅಮೆರಿಕನ್ನರು ಕೆಲಸ ಮಾಡೋ ತರ ಆಗ್ಬೋದು. ಅಂದ್ರೆ ವಿದೇಶಿ ಕೆಲಸಗಾರರು ಆಚೆ ಹೋಗಿ ಅಮೆರಿಕನ್ನರಿಗೆ ಹೆಚ್ಚಿನ ಉದ್ಯೋಗ ಸಿಗಬಹುದು ಅಂತ ಹೇಳಿದೆ. ಯುರೋಪ್ ರಾಷ್ಟ್ರಗಳಲ್ಲಿ ವಲಸೆ ವಿರೋಧಿ ಪ್ರತಿಭಟನೆಗಳು ಹೆಚ್ಚಾಗ್ತಿವೆ. ಬ್ರಿಟನ್ ಬಳಿಕ ಇದೀಗ ನೆದರ್ಲ್ಯಾಂಡ್ನಲ್ಲಿ ಕೂಡ ಬಲಪಂಥೀಯ ಗುಂಪುಗಳಿಂದ ದೊಡ್ಡ ಪ್ರಮಾಣದಲ್ಲಿ ವಲಸೆ ವಿರೋಧಿ ಪ್ರತಿಭಟನೆ ನಡೆದಿದೆ. ನಿರಾಶ್ರಿತರಿಗೆ ರಕ್ಷಣೆ ನೀಡೋ ಕಾನೂನುಗಳನ್ನ ಬಿಗಿಗೊಳಿಸಿ ಅಂತ ಪ್ರತಿಭಟನಾಕಾರರು ಬೇಡಿಕೆ ಇಟ್ಟಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಘರ್ಷಣೆ ಆಗಿದೆ. ಪ್ರತಿಭಟನಾಕಾರರು ಪೊಲೀಸರ ವಾಹನಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಸ್ಫೋಟಕ ಹಾರಿಸಲಾಗಿದೆ. ಪೊಲೀಸರು ಅಶ್ರುವಾಯು ಮತ್ತು ಜಲಫಿರಂಗಿ ಬಳಸಿ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ. ಇದರಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಹಲವು ಪ್ರತಿಭಟನಾಕಾರರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ನೆದರ್ಲ್ಯಾಂಡ್ನ ಹೇಗ್ ನಗರದಲ್ಲಿ ಈ ರೀತಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೈವಾನ್ಗೆ ನೀಡಬೇಕಾಗಿದ್ದ $400 ಮಿಲಿಯನ್ ಮೌಲ್ಯದ ಸೇನಾ ನೆರವನ್ನ ಹೋಲ್ಡ್ನಲ್ಲಿಟ್ಟಿದ್ದಾರೆ ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಟ್ರಂಪ್ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆಗೆ ಫೋನ್ನಲ್ಲಿ ಮಾತುಕತೆ ನಡೆಸೋಕೆ ಮುನ್ನವೇ ಈ ಬೆಳವಣಿಗೆಯಾಗಿದೆ. ಝೆನ್ಜಿಗಳ ದಂಗೆಯಿಂದ ಹೊತ್ತಿ ಉರಿದ ನೇಪಾಳ ಈಗ ತಣ್ಣಗಾಗಿದೆ. ಆದರೂ ಕೂಡ ಝೆನ್ಜಿಗಳಿಗೆ ಹಿಂದಿನ ಸರ್ಕಾರ ಮೇಲಿನ ಆಕ್ರೋಶ ಕಡಿಮೆಯಾಗಿಲ್ಲ. ಇದೀಗ ನೇಪಾಳದ ಉಚ್ಚಾಟಿತ ಪ್ರಧಾನಿ ಕೆಪಿ ಶರ್ಮಾ ಒಲಿ ಮತ್ತು ಮಾಜಿ ಗೃಹ ಸಚಿವ ರಮೇಶ್ ಲೇಖಕ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಝೆನ್ಜಿಗಳ ಗುಂಪು ಒತ್ತಾಯಿಸುತ್ತಿವೆ. ಝೆನ್ಜಿಗಳ ಪ್ರತಿಭಟನೆ ನಡೆಯುವಾಗ ಪೊಲೀಸರು ನಡೆಸಿದ ಗುಂಡಿನ ದಾಳಿಗೆ 19 ಜನರು ಸಾವನ್ನಪ್ಪಿದ್ರು. ಇದಕ್ಕೆ ಇವರಿಬ್ಬರೇ ಕಾರಣ. ಅದರಿಂದ ಇವರನ್ನ ಬಂಧಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಾಂಗ್ಕಾಂಗ್ನ ಕ್ವಾರಿ ಬೇ ಅನ್ನೋ ಜಿಲ್ಲೆಯಲ್ಲಿ 2ನೇ ಮಹಾಯುದ್ಧ ಕಾಲದ ಸ್ಫೋಟಕ ಸಿಕ್ಕಿದೆ. ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಈ ಅಮೆರಿಕ ನಿರ್ಮಿತ 450 ಕೆಜಿ ತೂಕದ ಸ್ಫೋಟಕ ದೊರೆತಿದೆ. ಹೀಗಾಗಿ ಆ ಪ್ರದೇಶದ 6,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ನಂತರ ಸ್ಫೋಟಕ ನಿಗ್ರಹ ದಳ ಯಶಸ್ವಿಯಾಗಿ ಈ ಸ್ಫೋಟಕವನ್ನ ನಿಷ್ಕ್ರಿಯ ಮಾಡಿದೆ. ಅಂದಹಾಗೆ 2ನೇ ಮಹಾಯುದ್ಧ ಕಾಲದಲ್ಲಿ ಜಪಾನ್ ಪಡೆಗಳು ಈ ನಗರವನ್ನ ಆಕ್ರಮಿಸಿಕೊಂಡಿದ್ವು. ಮಿತ್ರ ರಾಷ್ಟ್ರಗಳ ಪಡೆಗಳು ಈ ಪ್ರದೇಶದಲ್ಲಿ ವಾಯುದಾಳಿ ನಡೆಸುತ್ತಿದ್ವು. ಹೀಗಾಗಿ ಇಲ್ಲಿ ಕಾಮಗಾರಿ ನಡೆಯೋ ಸ್ಥಳದಲ್ಲಿ ಆಗಾಗ ಸ್ಫೋಟಕಗಳು ಸಿಗ್ತವೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.